ಬನ್ನಿ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ರಾಕೇಶ್. ಇಲ್ಲಿಂದ ಬಂದಿದ್ದೀರಾ ರಾಕೇಶ್ ಸರ್? ಹೌದಾ? ಏನಕ್ಕೋಸ್ಕರ ಇಲ್ಲಿ ಆಯುರ್ಮಠಂ? ಸರ್ ಲಾಸ್ಟ್ 3 ಇಯರ್ಸ್ ಸಯಾಟಿಕ ಪೇನ್ ಇತ್ತು. 3 ಇಯರ್ಸಿಂದ? 3 ಇಯರ್ಸಿಂದ. ಏನೇನಿತ್ತು ಸಮಸ್ಯೆಗಳು ಸಯಾಟಿಕ? ನಮ್ಮ ನೆಸಿತ್ತು ಸರ್, ಎರಡು ಕಾಲಲ್ಲೂ ಇತ್ತು ನಮ್ಮ ನೆಸು. ಜೋಮ್ಗಟ್ಟ. ಆಮೇಲೆ ಪೋಸ್ಚರ್ ನಂದು ಚೇಂಜ್ ಆಗೋಗ್ಬಿಟ್ಟಿತ್ತು. ಅಂದ್ರೆ ಬಾಡಿ ಸ್ಟ್ರೈಟ್ ಇರಲಿಲ್ಲ, ಈಗ ನಡ್ಕೊಂಬರಂಗ ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ಚೆನ್ನಾಗಿದೆ. ಅಂದ್ರೆ ಆಮೇಲೆ ಏನೇನು ಎಲ್ಲೆಲ್ಲಿ ತೋರಿಸಿದ್ರಿ? ತೋರಿಸಿದೆ ಸರ್. ಆಮೇಲೆ ಇಲ್ಲಿ ನಿಮ್ಮೂರಲ್ಲ? ದಾವಣಗೆರೆಯಲ್ಲಿ ತೋರಿಸಿದೆ. ಅಲ್ಲಿ ಸಾಕು ಮಟ್ಟಿಗೆ ಸ್ವಲ್ಪ ಆರಾಮಾಗುತ್ತೆ. ಮತ್ತೆ ಆಮೇಲೆ ಏನದು ಪರ್ಮನೆಂಟ್ ಸೊಲ್ಯೂಷನ್ ಆಗಿಲ್ಲ. ಓಕೆ. ಆಮೇಲೆ ಇಂಗ್ಲೀಷ್ ಮೆಡಿಸಿನ್ ತಗೊಂಡಿದೆ. ಸೊ ಕೊನೆಗೆ ಲಾಸ್ಟ್ ಆಪರೇಷನ್ ಹೋಗೋಣ ಅಂತ ಮೈಂಡಿಗೆ ಬಂದಿತ್ತು. ಲಾಸ್ಟ್ ಇದೊಂದು ಚಾನ್ಸ್ 2 ಇಯರ್ಸ್ ಬ್ಯಾಕ್ ಅಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದೆ. ಲಾಸ್ಟ್ ಇದೊಂದು ಚಾನ್ಸ್ ಮತ್ತೆ ನಮ್ಮ ಫ್ರೆಂಡ್ ಸಜೆಷನ್ ಮಾಡಿದ್ರು. ಯಾವ ಫ್ರೆಂಡು? ನಮ್ಮ ಕೊಲೀಗ್ಸ್ ಯೂಟ್ಯೂಬ್ ಕಳಿಸಿದ್ರು. ಸರಿ ನೋಡೋಣ, ಲಾಸ್ಟ್ ಚಾನ್ಸ್ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನೋಡೋ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಾರ ಅಂತ. ಬಟ್ ಇಲ್ಲಿ ನೋಡಿದ್ಮೇಲೆ ಅಡ್ಮಿಟ್ ಆಗಿಬಿಡೋಣ ಅಂತ ಒಂದು ದಿವಸನೇ ಅಡ್ಮಿಟ್ ಆಗಿ. ಸುಮ್ಮನೆ ಹಾಗೆ ಬಂದ್ರಿ? ಬಂದಾಗ ಒಂದು ಕಾನ್ಫಿಡೆನ್ಸ್ ಬಂತು, ಸರ್ ಅಡ್ಮಿಷನ್ ಆದ್ರಿ. ಓಕೆ. ನಂತರ ಏನೇನು ಚಿಕಿತ್ಸೆ ತಗೊಂಡ್ರಿ ಸರ್? ಇಲ್ಲಿ ಮರ್ಮ ಚಿಕಿತ್ಸೆ ಅಂತ ಹೇಳಿ ಚೆನ್ನಾಗಿ ಕೊಡ್ತಾರೆ. ಸೊ ಇನ್ಕ್ಲೂಡಿಂಗ್ ಆಯುರ್ವೇದಿಕ್ ಕೇರಳ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ ಸರ್. ನೀವು ಯಾರು ಬರೋ ಆಪರೇಷನ್ ಅಂತ ಬರೋ ಸೆಕೆಂಡ್ ಥರ್ಡ್ ಜಸ್ಟ್ ಆಪರೇಷನ್ಗಿಂತ ಮುಂಚೆ ಇದೊಂದು ಚಾನ್ಸ್. ಹೌದು, ಆಪರೇಷನ್ ಆದ್ಮೇಲೆ ಬಹಳಷ್ಟು ಸಮಸ್ಯೆಗಳು, ಕೆಲವೊಂದು ಸಕ್ಸಸ್ ಆಗುತ್ತೆ, ಆಗಲ್ಲ. ಬಂದಾಗ ಆಪರೇಷನ್ ಆದವರು ಕೂಡ ಬಂದಿದ್ದಾರೆ ಸರ್ ಇಲ್ಲಿ. ನೀವು ನೋಡಿದ್ದೀರಾ ಬೇರೆ ಪೇಷಂಟ್ಸ್? ಅವರು ಚೆನ್ನಾಗಾಗೋದು ನೋಡಿದ್ದೀರಾ? ಚೆನ್ನಾಗಿದೆ. ನೀವೀಗ ಎಷ್ಟು ದಿನದ್ದು ಟ್ರೀಟ್ಮೆಂಟ್ ತಗೊಂಡ್ರಿ? ಎಷ್ಟು ದಿನ ಟ್ರೀಟ್ಮೆಂಟ್ ತಗೊಂಡಿ ಸರ್? ಆಮೇಲೆ 45 ಡೇಸ್ ರೆಸ್ಟ್ ಹೇಳಿದ್ರು, ಬೆಡ್ ರೆಸ್ಟ್. ಮತ್ತೆ ಲಾಸ್ಟ್ 3 ಡೇಸ್ ಮತ್ತೆ ಬನ್ನಿ ಅಂತ ಹೇಳಿದ್ರು. ಸರ್ ಬಂದಿದ್ದೀನಿ, ಈಗ 3 ಡೇಸ್ ಆಗಿದೆ. ಸೊ ಮೈ ಚೆನ್ನಾಗಿದೆ ಸರ್. ಈಗ ಏನಿದೆ ಸಿಂಪ್ಟಮ್ಸ್ ಎಲ್ಲ ಹೇಗಿದೆ? ಈಗ ನೀವು ನಡೆಯುವಾಗ ತುಂಬಾ ಚೆನ್ನಾಗಿ ನಡೆದಿದೆ ಸರ್. ಹೊರಡುವಾಗ ಆ ಕಡೆ ತಿರ್ಲಿಕ್ಕೆ ಬರ್ತಿಲ್ಲ. ಲಾಸ್ಟ್ 3 ಮಂತ್ಸ್ ಇಲ್ಲಿ ಬರೋಕಿನ್ನ 3 ಮಂತ್ಸ್ ಇಂದ ನೀವು ಮಲಗಲಿಕ್ಕೆ ಹಾಕಿಲ್ಲ ನೈಟ್ ಎಲ್ಲ. ಹೌದಾ? ಹೌದು ಸರ್. 3 ತಿಂಗಳು ನಿದ್ದೆ ಮಾಡಿಲ್ಲ. ನಿದ್ದೆ ಫುಲ್ ನರೆಲ್ಲ ಹಿಡಿಯೋದು. ಸೊ ಇಲ್ಲಿ ಬಂದು ಹೋದ್ಮೇಲಿಂದ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಕಾಲ್ ಸ್ಟ್ರೈಟ್ ಆಗ್ತಾ ಇದೆ. ಬೆಂಡ್ ಮಾಡಿ ಮಲಗಬೇಕಾಗಿತ್ತು ಕಾಲ. ಸೊ ಈ ಒಂದು 45 ದಿನ ಚೆನ್ನಾಗಿ ನಿದ್ದೆ ಎಲ್ಲ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ನಿಮ್ಗೆ ಇಲ್ಲಿ ಬಂದಾಗ ಟ್ರೀಟ್ಮೆಂಟ್ ಅಡ್ಮಿಷನ್ ಆಗೋ ಒಂದು ನಂಬಿಕೆ ಇತ್ತ ಚೆನ್ನಾಗಿ ಆಗ್ತೀನಿ ಅನ್ನೋದು? ಹೌದು ಸರ್. ಇಲ್ಲೇ ನೋಡಿ ವಾತಾವರಣ ಚೆನ್ನಾಗಿತ್ತು, ನಂಬಿಕೆ ಇತ್ತು. ನೋಡೋಣ, ಚೆನ್ನಾಗಿದೆ ಸರ್. ಆ ನಂಬಿಕೆ ಈಗ ಉಳ್ದಂಗ ಖರ್ಚು ಮಾಡಿದಕ್ಕೂ ಬರ್ತಿದೆ ಸರ್. ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ಎಲ್ಲ ಹೇಳಿರ್ತಾರೆ? ಹೌದಾ ಸರ್. ಇನ್ನೊಂದು 5 ಡೇಸ್ 1 ವೀಕ್ ರೆಸ್ಟ್ ಹೇಳಿದಾರೆ. ಸೊ ಅದಾಗಿದ್ಮೇಲೆ ನಾವು ಕೆಲಸಕ್ಕೆ ಹೋಗ್ತೀವಿ. ಆಗ್ಲಿ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ರೈಲ್ವೆದಲ್ಲಿ. ರೈಲ್ವೆ. ಓಕೆ. ಸೊ ಈ ವಿಡಿಯೋ ನೋಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಏನಿಲ್ಲ, ಈ ಸಯಾಟಿಕ್ ಪ್ರಾಬ್ಲಮ್ ಅಥವಾ ಏನೋ ಒಂದು ಸ್ಲಿಪ್ ಡಿಸ್ಕ್, L4 L5 ಡಿಸ್ಕ್ ಬಲ್ಜ್ ಏನಿದ್ರೆ, L4 L5 ಡಿಸ್ಕ್ ಬಲ್ಜ್, ಸ್ಲಿಪ್ ಡಿಸ್ಕ್, ಏನೇ ಸಯಾಟಿಕ್ ಪೇನ್ ಇದ್ರೆ ಫಸ್ಟ್ ಬೇರೆ ಕಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಆಯುರ್ಮಠಂ ಬಂದು ಒಂದ್ಸರಿ ತೋರಿಸ್ಕೊಂಡು ಹೋಗ್ಬಿಟ್ರೆ, ಬೇರೆ ಉಳಿದಕ್ಕೆ ಸುಮ್ಮನೆ ಅಲ್ಲಿ ಖರ್ಚು ಮಾಡೋ ಬದಲು ಇದಕ್ಕೆ ವರ್ತಿದೆ ಸ್ವಲ್ಪ ಬಂದು ಹೋಗ್ಬಿಟ್ರೆ ನೀವು ಕ್ಲಿಯರ್ ಆಗ್ಬಿಡ್ತೀರ ಅನ್ನೋದೊಂದೇ ಉದ್ದೇಶ. ಬಹಳ ಸಂತೋಷ. ನಿಮ್ಮ ಈ ಒಂದು ಸಮಸ್ಯೆ ನಿವಾರಣೆ ಎಲ್ಲರಿಗೂ ಈ ಥರ ಸಮಸ್ಯೆಯಲ್ಲಿರೋರಾಗಲಿ ನಿಮ್ಮ ಮಾತು ಫಲವಾಗಲಿ ಅಂತ ಹೇಳ್ತಾ ಧನ್ಯವಾದ. ನಮಸ್ಕಾರ.